ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕು. ಯಾಕೆ ಅಂತ ಅಂದರೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಚರ್ಚಾ ಕಾರ್ಯಕ್ರಮ. ಹಲವು ಡಾಕ್ಟರ್ಗಳು, ಸಂಬಂಧಪಟ್ಟಂಥ ತಜ್ಞರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ವೀಕ್ಷಕರೇ, ಏನು ಹೇಳೋದಕ್ಕೆ ಬರ್ತಾ ಇದ್ದೀವಿ ಅಂತ ಅಂದರೆ, ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದು ವರದಿ ಬಂದಿದೆ. ಹುಬ್ಬಳ್ಳಿಯ ಕಿಮ್ಸ್ ತಜ್ಞ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನವನ್ನು ಮಾಡಲಾಗಿದೆ. 13 ರಾಜ್ಯಗಳ 347 ಮಕ್ಕಳ ಆರೋಗ್ಯ ಪರೀಕ್ಷೆಯನ್ನು ನಡೆಸಿದಾಗ ಈ ಒಂದು ಅಚ್ಚರಿಯ ಬೆಳವಣಿಗೆ ಅಥವಾ ಭಯಾನಕ ಸಂಗತಿ ಹೊರಗಡೆ ಬಂದಿರೋದು. ಧಾರವಾಡ ಜಿಲ್ಲೆಯ 62 ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ನಡೆಸಲಾಗಿದೆ. ಹೆಚ್ಚು ತೂಕ ಇರೋ 8 ರಿಂದ 18 ವರ್ಷದ ಮಕ್ಕಳಲ್ಲಿ ಈ ರೀತಿಯಾಗಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವ ಸೂಚನೆ ಜಾಸ್ತಿ ಇದೆ ಅಂತ ಕೂಡ ಈ ಅಧ್ಯಯನದ ವರದಿ ಹೇಳ್ತಾ ಇದೆ. ಹಾಗಾದರೆ ಅಸಲಿಗೆ ಈ ಒಂದು ವರದಿಯಲ್ಲಿ ಹೊರಬಂದಿರುವಂಥ ಭಯಾನಕ ವಿಚಾರ ಏನು? ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಪೋಷಕರೇ ಜೋಕೆ, ಮಕ್ಕಳಿಗೆ ಹೃದಯಾಘಾತ ಯಾಕೆ? ಎಸಿನೋ ಮಕ್ಕಳ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೊದಲಿಗೆ ಗಮನಿಸ್ತಾ ಹೋಗೋಣ. ಪೋಷಕರೇ ಹುಷಾರ್, ಮಕ್ಕಳಲ್ಲೇ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್. 8 ರಿಂದ 18 ವರ್ಷದ ಮಕ್ಕಳಿಗೆ ಅಪಾಯ ಬೆಚ್ಚಿ ಬೀಳಿಸ್ತಾ ಇದೆ ರಿಪೋರ್ಟ್. ಕೊಲೆಸ್ಟ್ರಾಲ್, ತೂಕವೇ ಕಂಟಕ, ಇಷ್ಟಪಡೋ ಆಹಾರವೇ ಡೇಂಜರ್. ಜಂಕ್ ಫುಡ್, ಕೂಲ್ ಡ್ರಿಂಕ್ಸ್, ಸಂಸ್ಕರಿತ ಆಹಾರ ಸೇವನೆಯಿಂದಲೇ ಸಮಸ್ಯೆ ಆಗ್ತಾ ಇರೋದು. ಅಂಗಾಂಗಕ್ಕೂ ಎಫೆಕ್ಟ್ ಆಗ್ತಾ ಇದೆ. ಯಾವ ಫುಡ್ ಬೆಸ್ಟ್, ಯಾವ ಫುಡ್ ವರ್ಸ್ಟ್? ಮಕ್ಕಳ ಎತ್ತರ, ತೂಕ, ರಕ್ತದಲ್ಲಿರೋ ಕೊಬ್ಬಿನಾಂಶದ ಆಧಾರದಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿದೆ. ಕಿಮ್ಸ್ ವೈದ್ಯರು ಸಿದ್ಧಪಡಿಸಿರೋ ಆ ರಿಪೋರ್ಟ್ನಲ್ಲಿರೋ ಸತ್ಯ ಏನು? ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳ ಮೇಲೆ ನಡೆಸಿದ ಅಧ್ಯಯನದಲ್ಲಿ ಏನಿದೆ? ಹಾಗಾದ್ರೆ ಯಾವ ಮಕ್ಕಳಿಗೆ ಹೃದಯಾಘಾತ ಸಂಭವಿಸುತ್ತೆ ಅಂತ ಮೊದಲೇ ಗೊತ್ತಾಗುತ್ತಾ? ನೋಡಿ, ಬಹಳಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ. ಬಟ್ ಈ ರೀತಿಯಾದಂಥ ವರದಿಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಪೋಷಕರಿಗೆ ಆತಂಕ ಇದ್ದೇ ಇರುತ್ತೆ. ಹುಬ್ಬಳ್ಳಿಯ ಕಿಮ್ಸ್ ತಜ್ಞ ವೈದ್ಯ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನವನ್ನ ನಡೆಸಲಾಗಿದೆ. 13 ರಾಜ್ಯಗಳ 347 ಮಕ್ಕಳ ಆರೋಗ್ಯ ಪರೀಕ್ಷೆಯನ್ನ ನಡೆಸಿ ಸುದೀರ್ಘ ಅಧ್ಯಯನವನ್ನ ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ 62 ಕಾಲೇಜು ವಿದ್ಯಾರ್ಥಿಗಳ ಆರೋಗ್ಯ ಪರೀಕ್ಷೆಯನ್ನ ನಡೆಸಿರೋದು. ಹೆಚ್ಚು ತೂಕ ಇರೋ 8 ರಿಂದ 18 ವರ್ಷದ ಮಕ್ಕಳ ಆರೋಗ್ಯ ಪರೀಕ್ಷೆಯನ್ನ ನಡೆಸಿದ್ದಾರೆ. ಡಾಕ್ಟರ್ ರಾಮ್ ಕವಲಗುಡ್ಡ ಅವರು ಮಾತನಾಡಿದ್ದಾರೆ. ಒಂದ್ಸಲ ನೋಡೋಣ ಬನ್ನಿ. ನಾವು ಒಂದು ಇತ್ತೀಚೆಗೆ ಮಕ್ಕಳು ಅಥವಾ ಸಣ್ಣ ವಯಸ್ಸದೊಳಗೆ ಹೃದಯಾಘಾತ ಏನು ಹೆಚ್ಚಾಗ್ಲಿಕ್ಕತ್ತದ, ಅದ್ರ ಸಲುವಾಗಿ ಯಾಕಿರ್ಬೋದು ಅಂಥೇಳಿ ಅಧ್ಯಯನ ಮಾಡಿದ್ವಿ. ಅದರ ಸಲುವಾಗಿ ಹಿಂದಿನ ವರ್ಷ ನಾವು ಒಂದು ಸಣ್ಣ ಅಧ್ಯಯನ ಮಾಡಿದ್ವಿ. ಅದರೊಳಗೆ ರಕ್ತದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುವಂಥ ಏನು ಅಂಶ ಇರ್ತಾವ ಅದು ಹೆಚ್ಚಂತೇಳಿ ಕಂಡು ಬಂದಿತ್ತು. ಅದರ ಸಲುವಾಗಿ ಅದು ಬರೀ ಸ್ವಲ್ಪ ಜನ ಆಗಿದ್ದರಿಂದ ಈಗ ದೊಡ್ಡ ಅಧ್ಯಯನ ಮಾಡಿದ್ವಿ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯ ಒಳಗೆ ಮಾಡೀವಿ. ಅದೇ ರೀತಿ ಕರ್ನಾಟಕದೊಳಗೆ 25 ಡಿಸ್ಟ್ರಿಕ್ಟ್ ಒಳಗೆ ನಾವು ಈ ಅಧ್ಯಯನ ಮಾಡೀವಿ. ಈ ಅಧ್ಯಯನದೊಳಗೆ ಏನು ಮಾಡಿದ್ವಿ ಅಂದ್ರೆ ಮಕ್ಕಳದ್ದು ಅವ್ರದ್ದು ಹೈಟ್, ವೇಟ್ ಅದೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ, ಆಮೇಲೆ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ ಏನಿರ್ತದೆ,
HSCRP ಅಂತ ಇರ್ತದೆ, ಆಮೇಲೆ ಹೋಮೋಸಿಸ್ಟಿನ್ ಅವನ್ನ ಪರೀಕ್ಷೆ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಮಾಡಿದ್ವಿ ಅಂದರೆ, ನಾವು ಇನ್ನು ಮೊದಲು ಯಾವಾಗೂ ಯಾರು ಮಾಡಲಾರ್ದು ಅಂದರೆ ಒಂದು ಹಾರ್ಟ್ ಅಪಧಮನಿ ಅಥವಾ ಆರ್ಟ್ರಿ ಏನಿರ್ತದೆ ಅದ್ರ ಒಳಪದರು ಅಂಥೇಳಿ ಎಂಡೋಥಿಲಿಯಂ ಅಂಥೇಳಿ ಇರ್ತದೆ. ಅದ್ರ ಮೇಲೆ ಏನ್ರಿ ಇಫೆಕ್ಟ್ ಆಗಿದೆ ಅಂಥೇಳಿ ನೋಡ್ಲಿಕ್ಕೆ ನಾವು ಅಧ್ಯಯನ ಮಾಡಿದ್ವಿ. ಈಗ ಎಲ್ಲರಿಗೂ ಸಾಮಾನ್ಯ ಭಾಷೆ ಒಳಗೆ ತಿಳಿಸ್ಬೇಕಂದ್ರೆ, ಈಗ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಅದು ಒಂದೇ ದಿವಸ ಒಳಗೆ ಆಗುವಂಥ ಕೆಲಸ ಅಲ್ಲ, ಅದು ನಿಧಾನ ವರ್ಷಗಟ್ಲೆ ಆಗ್ತದೆ. ಅದೇನು ಪ್ರೊಸೆಸ್ ಇರ್ತದೆ ಅದ್ರೊಳಗೆ ಮೊದ್ಲೇನಾಗ್ತದಂದ್ರೆ, ಮೊದ್ಲು ರಕ್ತದೊಳಗೆ ಕೊಬ್ಬು ಅಂಥದ್ದೆಲ್ಲ ಪದಾರ್ಥ ಜಾಸ್ತಿ ಆಗ್ತದೆ. ಆಮೇಲೆ ಜಾಸ್ತಿ ಆದ್ಮೇಲೆ ನಿಧಾನವಾಗಿ ಆ ಅಂಶಗಳಿಂದ ಆರ್ಟ್ರಿ ಒಳಪದ್ರ ಏನು ಎಂಡೋಥೆಲಿಯಂ ಅಂತ ಹೇಳ್ತೀವಿ ಅದು ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಡ್ಯಾಮೇಜ್ ಆದ್ಮೇಲೆ ಮುಂದೆ ಈ ಕೊಬ್ಬು ಎಲ್ಲ ಅದ್ರ ಮೇಲೆ ಡಿಪಾಸಿಟ್ ಹಾಕೋತ್ ಹೋಗಿ ಮುಂದೆ ಒಂದ್ ದಿವಸ ಎಲ್ಲ ಹಾರ್ಟ್ ಏನು ಅಪಧಮನಿ ಅಥವಾ ಆರ್ಟ್ರಿ ಇರ್ತಾವಲ್ಲ ಬ್ಲಾಕ್ ಆದ್ಮೇಲೆ ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ, ಈ ರೀತಿ ಡ್ಯಾಮೇಜ್ ಆಗಿರೋದ್ರಿಂದ ಕಿಡ್ನಿಗೂ ಡ್ಯಾಮೇಜ್ ಆಗ್ತದೆ, ಆಮೇಲೆ ಹಾರ್ಟಿಗೆ ಡ್ಯಾಮೇಜ್ ಆಗ್ತದೆ, ಆಮೇಲೆ ಬ್ರೈನ್ಗೂ ಸ್ಟ್ರೋಕ್ ಅಂತ ಏನೇನು ಹೇಳ್ತೀವಿ ಎಲ್ಲಾನು ಆಗ್ಲಿಕ್ಕೆ ಸಾಧ್ಯ ಅದ. ಸೊ ಈಗ ನಾವು ಅಧ್ಯಯನದೊಳಗೆ ಏನು ಕಂಡ್ಕೊಂಡಿವಿ ಅಂದ್ರೆ, ಈ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಫ್ಯಾಕ್ಟರ್ಸ್ ಸುಮಾರು 70%ಗಿಂತ ಹೆಚ್ಚು ಸಣ್ಣ ವಯಸ್ಸಿನ ಮಕ್ಕಳಲ್ಲಿ, ಅಂದ್ರೆ ಸುಮಾರು 10 ರಿಂದ 14 ವಯಸ್ಸಿನ ಮಕ್ಕಳಲ್ಲೇ 70%ಗಿಂತ ಹೆಚ್ಚು ಮಕ್ಕಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಗೆ ಕಂಡು ಬಂದಾವ. ಅದೇ ರೀತಿ ಏನು ಎಂಡೋಥಿಲಿಯಂ ಡಿಸ್ಫಂಕ್ಷನ್ ಅಂದ್ರೆ ಏನ್ ಹೇಳ್ತೀವಿ, ಆರ್ಟ್ರಿ ಒಳಪದ್ರ ಡ್ಯಾಮೇಜ್ ಏನಂತ ಹೇಳ್ತೀವಿ, ಅವು ಸುಮಾರು 17% ಜನರಲ್ಲಿ ಕಂಡು ಬಂದದ. ಈ ರೀತಿ ಅಧ್ಯಯನ ಮೊದಲು ಯಾರು ಮಾಡಿರಲಿಲ್ಲ. ಇದ್ರ ಇಂಪಾರ್ಟೆನ್ಸ್ ಏನಂದ್ರೆ, ಇದನ್ನ ನಾವು ಇದೇ ರೀತಿ ಟ್ರೀಟ್ಮೆಂಟ್ ಮಾಡ್ಲಾರ್ದೆ ಬಿಟ್ರೆ ಈ ಎಲ್ಲ ಮಕ್ಕಳು ಇನ್ನೊಂದು 10-15 ವರ್ಷ ಒಳಗೆ ಹಾರ್ಟ್ ಅಟ್ಯಾಕ್, ಕಿಡ್ನಿ ಡಿಸೀಸ್, ಆಮೇಲೆ ಬ್ರೈನ್ ಒಳಗ ಸ್ಟ್ರೋಕ್ ಈ ರೀತಿ ಎಲ್ಲ ಆಗಿ ಬಹಳ ತೊಂದರೆಗೊಳಗಾಗುವಂತ ರಿಸ್ಕ್ ಇರ್ತದೆ. ಅದ್ರ ಸಲುವಾಗಿ ಏನ್ ಕಾರಣ ಇದು ಅಂತೇಳಿ ನಾವು ಕಂಡ್ಕೊಂಡಿವಿ ಅಂದ್ರೆ, ಮೊದಲು ಬೊಜ್ಜುತನ, ಆಮೇಲೆ ಅವ್ರ ಫಿಸಿಕಲ್ ಇನ್ಆಕ್ಟಿವಿಟಿ, ಶಾರೀರಿಕ ಚಟುವಟಿಕೆ ಇಲ್ಲ, ಆಟ ಇತ್ಯಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ, ಆಮೇಲೆ ಆಹಾರ ಪದ್ಧತಿ ಸರಿ ಇಲ್ಲ, ಆಹಾರ ಪದ್ಧತಿ ಬಹಳ ಬೇಕರಿ ಐಟಮ್ಸ್ ಮುಂತಾದ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ, ಕೋಲ್ಡ್ ಡ್ರಿಂಕ್ ಅಂತ ಹೈ ಎನರ್ಜಿ ಡ್ರಿಂಕ್ಸ್ ತಗೊಳ್ತಾರೆ. ಇದೆಲ್ಲ ಫ್ಯಾಕ್ಟರ್ಸ್ ಇಂದ ನಾವು ಕಂಡ್ಕೊಂಡಿವಿ. ಇದು ಇನ್ನು ಅವ್ರ ನಮ್ಮ ಕಾರ್ಡಿಯೋಸ್ಕ್ಯುಲರ್ ಸಿಸ್ಟಮ್ ಮೇಲೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಬಹಳ ಜಾಸ್ತಿ ಮಾಡ್ಲಿಕ್ಕತ್ತದ ಅಂತೇಳಿ ನಾವು ಕಂಡ್ಕೊಂಡಿವಿ. ಇದನ್ನ ಈ ವರದಿ ನಾವು ತಯಾರು ಮಾಡ್ಲಿಕ್ಕತ್ತೀವಿ. ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಾವು ಇದನ್ನ ರಾಜ್ಯ ಸರ್ಕಾರಕ್ಕೆ ಆಮೇಲೆ ಇವನ್ ಕೇಂದ್ರ ಸರ್ಕಾರಕ್ಕೂ ಸಬ್ಮಿಟ್ ಮಾಡೋರಿದ್ದೀವಿ. ನಾವು ಒಂದು ಇತ್ತೀಚೆಗೆ ಮಕ್ಕಳು ಅಥವಾ ಸಣ್ಣ ವಯಸ್ಸದೊಳಗ ಹೃದಯಾಘಾತ ಏನು ಹೆಚ್ಚಾಗ್ಲಿಕ್ಕತ್ತದ ಅದ್ರ ಸಲುವಾಗಿ ಯಾಕಿರ್ಬೋದು ಅಂತ ಹೇಳಿ ಅಧ್ಯಯನ ಮಾಡಿದ್ವಿ. ಅದ್ರ ಸಲುವಾಗಿ ಹಿಂದಿನ ವರ್ಷ ನಾವು ಒಂದು ಸಣ್ಣ ಅಧ್ಯಯನ ಮಾಡಿದ್ವಿ. ಅದ್ರೊಳಗೆ ರಕ್ತದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುವಂತ ಏನು ಅಂಶ ಇರ್ತಾವ ಅದು ಹೆಚ್ಚಂತ ಕಂಡು ಬಂದಿತ್ತು. ಅದ್ರ ಸಲುವಾಗಿ ಅದು ಬರೀ ಸ್ವಲ್ಪ ಜನ ಆಗಿದ್ರಿಂದ ಈಗ ದೊಡ್ಡ ಅಧ್ಯಯನ ಮಾಡಿದ್ವಿ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯ